ಈ ಬಾರಿಯ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರ ಅದೃಷ್ಟ ಖುಲಾಯಿಸುವ ಸಾಧ್ಯತೆಗಳಿವೆಯೇ? ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೀಗೊಂದು ಚರ್ಚೆ ಮತ್ತು ಲೆಕ್ಕಾಚಾರ ನಡೆದಿದೆ. ಗೆಲ್ಲದಿದ್ದರೂ ಪ್ರಮುಖ ಪಕ್ಷಗಳಿಗೆ ಸವಾಲೊಡ್ಡುವಷ್ಟು ಮತಗಳನ್ನು ಪಕ್ಷೇತರರು ಅಥವಾ ಸಣ್ಣ ಪಕ್ಷಗಳು ಪಡೆಯುವುದು ನಿಶ್ಚಿತ ಎನ್ನಲಾಗುತ್ತಿದೆ. ಎರಡು ರಾಷ್ಟ್ರೀಯ ಪಕ್ಷಗಳು ಪ್ರಬಲ ಪೈಪೋಟಿಗೆ ಬಿದ್ದಿವೆ. ಸ್ವತಃ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೇ ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಅಷ್ಟೇ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ ಬಿಜೆಪಿ. ಕಾರಣ ಗೊತ್ತೇ ಇದೆ. ಗಮನಿಸಬೇಕಾದ ಅಂಶವೆಂದರೆ ಎರಡೂ ಪಕ್ಷಗಳ ನಡುವೆ ಜನರಿಗೆ ಕಿರಿಕಿರಿಯಾಗುವಷ್ಟು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿವೆ. ಜಾತಿ, ಭಾವನೆ, ಗ್ಯಾರಂಟಿ, ಮೋದಿ ಇತ್ಯಾದಿಗಳ ಬಗ್ಗೆ ಎಲ್ಲರಿಗೂ ಒಂದೇ ಬಗೆಯ ಆಸಕ್ತಿ ಇರುತ್ತದೆ ಎಂದು ಹೇಳುವಂತಿಲ್ಲ. ಅಭಿರುಚಿಗಳು ಭಿನ್ನವಾಗಿರುತ್ತವೆ. ಈ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ಮತದಾರ ತನ್ನ ನಿರ್ಧಾರ ಬದಲಿಸಿಕೊಳ್ಳಲೂ ಬಹುದು. ಯಾವುದೇ ಗದ್ದಲ ಮಾಡದ ಪಕ್ಷೇತರರೋ ಸಣ್ಣ ಪಕ್ಷಗಳು ಮತದಾರನ ನಡೆಯಾಗಿರಬಹುದು. ಬಿಜೆಪಿಯನ್ನು ಜೆಡಿಎಸ್ ಬೆಂಬಲಿಸಿದರೂ ಈ ಬಾರಿ ಎರಡೂ ಪಕ್ಷಗಳು ತಮ್ಮ ಪೂರ್ಣ ಸಾಂಪ್ರದಾಯಿಕ ಮತಗಳನ್ನು ನಿರೀಕ್ಷಿಸುವಂತಿಲ್ಲ. ಜನರಿಗೆ ಮೈತ್ರಿ ಇನ್ನೂ ಅರ್ಥವಾಗಿಲ್ಲ. ಒಂದೆಡೆ ಮೈತ್ರಿ ಪಕ್ಷ, ಇನ್ನೊಂದೆಡೆ ಕಾಂಗ್ರೆಸ್. ಇವುಗಳ ಜೊತೆಗೆ SUCIC, ಕರ್ನಾಟಕ ರಾಷ್ಟ್ರ ಸಮಿತಿ, ಸಮಾಜವಾದಿ ಜನತಾ ಪಾರ್ಟಿ, ಅಖಿಲ ಭಾರತ ಹಿಂದೂ ಮಹಾಸಭಾ, ಜಾತ್ಯತೀತ ಪ್ರಜಾಪ್ರಭುತ್ವ ಕಾಂಗ್ರೆಸ್, ಕರುನಾಡು ಪಾರ್ಟಿ, ಉತ್ತಮ ಪ್ರಜಾಕೀಯ ಪಕ್ಷ, ಸೋಷಿಯಲಿಸ್ಟ್ ಪಾರ್ಟಿಯು ಕಣದಲ್ಲಿವೆ. ಜೊತೆಗೆ 7 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಪಕ್ಷೇತರರು ಗೆದ್ದ ಚರಿತ್ರೆ ಇಲ್ಲದಿದ್ದರೂ 1952ರಲ್ಲಿ ಕಿಸಾನ್ ಮಜ್ದೂರ್ ಪಕ್ಷದಿಂದ MS ಗುರುಪಾದಸ್ವಾಮಿ ವಿಜಯಶಾಲಿಯಾಗಿದ್ದರು. ಅನಂತರ 1996ರವರೆಗೂ ಕಾಂಗ್ರೆಸ್ ಪಾರಮ್ಯ ಮೆರೆದಿದೆ. 1998ರಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಿದ್ದು ಬಿಜೆಪಿಯ ವಿಜಯಶಂಕರ್. ಅಲ್ಲಿಂದೀಚೆಗೆ ಈ ಎರಡೂ ಪಕ್ಷಗಳು ಹಾವು ಏಣಿಯ ಆಟ ಆಡಿವೆ. 1967ರಲ್ಲಿ ಪಕ್ಷೇತರ ಅಭ್ಯರ್ಥಿ BN ಕೆಂಗೇಗೌಡ ಎಂಬುವರು ಬರೋಬ್ಬರಿ 90,566 ಮತಗಳನ್ನು ಪಡೆದಿದ್ದರೆ 1984ರಲ್ಲಿ ಪಕ್ಷೇತರ ಅಭ್ಯರ್ಥಿ KP ಕೃಷ್ಣಮೂರ್ತಿ ಎಂಬುವರು 1,83,444 ಮತಗಳಿಸಿ ಎದುರಾಳಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಲ್ಲಿ ನಡುಕ ತಂದಿಟ್ಟಿದ್ದರು. ಈ ಬಾರಿ ಬಹುಜನ ಸಮಾಜ ಪಕ್ಷ ಹಿಂದೆ ಸರಿದಿರುವುದು ಕಾಂಗ್ರೆಸ್ಗೆ ಲಾಭ ತರಲಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ರೇವತಿ ರಾಜ್ ನಾಮಪತ್ರ ಹಿಂದಕ್ಕೆ ಪಡೆದಿರುವುದರಿಂದ ಬಹುಜನ ಸಮಾಜ ಪಕ್ಷದ ಮತಗಳು ಕಾಂಗ್ರೆಸ್ ಪಾಲಾಗುವ ಸಾಧ್ಯತೆ ಇದೆ. ಮೈತ್ರಿಗೆ ಸ್ಪರ್ಧೆಯೊಡ್ಡಲಿರುವ ಕಾಂಗ್ರೆಸ್ಗೆ BSP ಮತಗಳು ಗೆಲುವಿನ ಉತ್ಸಾಹ ತರಬಲ್ಲುವೆ, ಕಾದು ನೋಡೋಣ.